ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ತಾಲೂಕಿನ ಉಪ್ಪರಕನಹಳ್ಳಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು. ಉಪ್ಪರಕನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಸಭಾಂಗಣ ಉದ್ಘಾಟನೆ ಹಾಗೂ ಗ್ರಾಮದಲ್ಲಿ 2023-24ನೇ ಸಾಲಿನ 65 ಲಕ್ಷ ವೆಚ್ಚದ ಎಸ್ಸಿಪಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ ಮತ್ತು ಶ್ರೀ ಮಾರಮ್ಮ ದೇವಿಯ ಹೆಬ್ಬಾಗಿಲು ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಮಕೂರು ಜಿಲ್ಲಾಡಳಿತ ಗ್ರಾಮಸ್ಥರ ಪರವಾಗಿ ಮಂಡಳಿಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಮಂಡಳಿಯ ಸಭಾಂಗಣವನ್ನು ಉದ್ಘಾಟನೆ ಮಾಡಿದ ಜನಪ್ರಿಯ ಶಾಸಕರಾದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಜ್ಯ ಅಪೆಕ್ಸ್ ಬ್ಯಾಂಕ್ ಮತ್ತು ನಿರ್ದೇಶಕ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಸಹಕಾರ ಸಂಘದ ಅಧ್ಯಕ್ಷರು ಪುನೀತ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮತ್ತು ಅದೇ ರೀತಿ ಕೂಡ ಕಾರ್ಯಕ್ರಮ ನಡೀತಾ ಇದೆ. ಮಂಡಳಿ ಅಧ್ಯಕ್ಷರು ಪುನೀತ್ ಅವರು ಮತ್ತು ಎಲ್ಲ ನಿರ್ದೇಶಕರು ಕೈಗೂಡಿಸಿ ಅವರಿಗೆ ಅಭಿನಂದನಾ ಸಭೆಯನ್ನು ಮಾಡಬೇಕಂತ ಹೇಳಿ ಅಭಿನಂದನೆ ಸ್ವೀಕರಿಸಿದ ಮಾನ್ಯ ಶಾಸಕ ಅವರಿಗೆ ಅಭಿನಂದನಾ ಸ್ವೀಕರಿಸಿದಂತ ಅಶ್ವತ್ಥಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಈ ನಮ್ಮ ಮಂಡ್ಯ ತಾಲೂಕು ಉಪ್ಪರಕನಹಳ್ಳಿ ಗ್ರಾಮಕ್ಕೆ ಇವತ್ತಿನ ದಿವಸ ನಮ್ಮನ್ನು ಬಂಧುಗಳು ಇಲ್ಲಿ ಏನು ಮಾಡಿರ್ತಕ್ಕಂಥ ಒಂದು ಏನು ಮೀಟಿಂಗ್ ಹಾಲ್ ಅಂತೇಳಿ ಒಂದು ಬಿಲ್ಡಿಂಗ್ನ ಮಾಡಿದ್ದಾರೆ. ಅದನ್ನು ಉದ್ಘಾಟನೆ ಮತ್ತು ಶಿಲಾನ್ಯಾಸಕ್ಕೋಸ್ಕರ ನಮ್ಮನ್ನು ಇಲ್ಲಿಗೆ ಕರೆಸಿ ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಉಪ್ಪರಕನಹಳ್ಳಿ ಗ್ರಾಮಸ್ಥರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇ ರೀತಿ ಈ ಉಪ್ಪರಕನಹಳ್ಳಿಯಲ್ಲಿ ಏನು ಕೃಷಿ ಪತ್ತಿನ ಸಹಕಾರ ಸಂಘ ಮಾಡಿದ್ದಾರೆ, ಇದು 1961ರಲ್ಲಿ ಬುನಾದಿಯಾಗಿದೆ. ಇದನ್ನು ಇಲ್ಲಿವರೆಗೂ ಒಂದು ಹೆಚ್ಚಿನ ಒಂದು ಉತ್ತೇಜನ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ಇದನ್ನು ಇನ್ನೂ ಮುಂದೆ ರೀತಿ ದೊಡ್ಡ ಒಂದು ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತೇಳಿ ಈಗ ನಮ್ಮ ಮಂಡ್ಯ ಶಾಸಕರಾದ ರವಿಕುಮಾರ್ ಅವರು ಸಹ ಇಲ್ಲಿಗೆ ಆಗಮಿಸಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಅವರ ಒಂದು ನೆರವಿಂದ ಅವರ ಅನುದಾನದಿಂದ ಪಡ್ಕೊಂಡು ಈ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಮತ್ತು ನಮ್ಮ ಅಪೆಕ್ಸ್ ಬ್ಯಾಂಕಿನ ಅನುದಾನದ ಎಲ್ಲನೂ ತೆಗೆದುಕೊಂಡು ಈ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ಒಂದು ಬೆಳವಣಿಗೆ ಮಾಡಿಕೊಂಡು ಈ ಗ್ರಾಮಸ್ಥರಿಗೆ ಈಗ ಏನು ನಾವು DCG ಬ್ಯಾಂಕಿಂದ 0% ಕೊಡ್ತೀವಿ, ಅದನ್ನು MKCC ಸಾಲ ಅಂತೇಳಿ ಹೇಳ್ಕೊಂಡು ನೀಡ್ತಾ ಇದ್ದೀವಿ. ಅದನ್ನೆಲ್ಲ ಪ್ರತಿಯೊಬ್ಬ ಗ್ರಾಮಸ್ಥರಿಗೆ ಷೇರನ್ನು ತಗೊಂಡು ಎಲ್ಲ ಷೇರುದಾರರಿಗೂ ಸಾಲವನ್ನು ನೀಡಬೇಕಂತೇಳಿ ಹಾಗೂ ಶ್ರೀಶಕ್ತಿ ಯೋಜನೆದು ಶ್ರೀಶಕ್ತಿ 0%ಅಲ್ಲಿ ನಾವು DC ಬ್ಯಾಂಕಿಂದ ಸರ್ಕಾರ ವತಿಯಿಂದ ಕೊಡ್ತಾಯಿದ್ವಿ. ಅದನ್ನು ಎಲ್ಲ ಗ್ರೂಪ್ಗಳಿಗೆ ಎಲ್ಲರಿಗೂ ಒಂದು ನೀಡಬೇಕಂತೇಳಿ ನಾನು ಎರಡು ಮಾತುಗಳನ್ನು ಹೇಳಿ ನಾನು ಇವತ್ತು ಉಪ್ಪರಕನಹಳ್ಳಿ ಆಡಳಿತ ಮಂಡಳಿಯ ಸಭಾಂಗಣ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ನೆಚ್ಚಿನ ಶಾಸಕರು ರವಿಕುಮಾರ್ ಸರ್ ಹಾಗೂ ನಮ್ಮ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ನಮ್ಮ ಅಶ್ವತ್ಥಣ್ಣರು ಕೂಡ ಒಂದು ಉಪನ್ಯಾಸ ಹಾಗೂ ಉದ್ಘಾಟನಾ ಸಮಾರಂಭವನ್ನು ತುಂಬ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಜೊತೆಗೆ ನಾವು ಮುಂದೆ ಇದಕ್ಕೆ ಅನುದಾನ ಹಾಗೂ ಇದನ್ನು ಕೇಳ್ಕೊಂಡ ಸಂದರ್ಭದಲ್ಲಿ ಶಾಸಕರು ಚೋಕ್ನಹಳ್ಳಿ ಗೋದಾಮ್ಗೆ ಅಂತೇಳಿ 10 ಲಕ್ಷನ ಅನೌನ್ಸ್ ಮಾಡಿಬಿಟ್ಟು ಹೇಳಿದ್ದಾರೆ. ಈಗ ಅನುದಾನದಲ್ಲಿ 10 ತಕ್ಷಣ ಕೊಡ್ತೀನಿ ಅಂತ. ಹಾಗೂ ನಮ್ಮ ಅಶ್ವತ್ಥಣ್ಣರು ಕೂಡ ನಮ್ಮ ಅನುದಾನವನ್ನು ನೀಡ್ತೀನಿ ಸಂಘದ ಅಭಿವೃದ್ಧಿಗೆ ಅಂತ ಹೇಳಿದ್ದಾರೆ. ಅವ್ರಿಗೆ ಹಾಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಜೊತೆಗೆ ನಮ್ಮ ಈ ಊರಿನ ಏನಿವತ್ತು ಗುದ್ದಿ ಪೂಜೆಯನ್ನು ನೆರವೇರಿಸಿದ್ರು 65 ಲಕ್ಷದ ರಸ್ತೆ ಚರಂಡಿ ಹಾಗೂ ರಸ್ತೆ ಕಾಮಗಾರಿಗೆ 65 ಲಕ್ಷವನ್ನು ಅನುದಾನ ನೀಡಿ ಅದಕ್ಕೂ ಕೂಡ ಗುದ್ದಿ ಪೂಜೆ ನೆರವೇರಿಸೋರೆ. ಹಾಗೂ ನಮ್ಮ ಊರಿನ ಗ್ರಾಮದ ದೇವತೆಯಾದಂಥ ಮಾರಮ್ಮನ ಹೆಬ್ಬಾಗಿಲು ಅದಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಹೆಬ್ಬಾಗಿಲು ದ್ವಾರಕವನ್ನು ಅದಕ್ಕೂ ಕೂಡ ಗುದ್ದಿ ಪೂಜೆ ನೆರವೇರಿಸಿದ್ದಾರೆ. ಇನ್ನೂ ಹಲವಾರು ಅನುದಾನವನ್ನು ನಮ್ಮ ಉಪ್ಪರಕನಹಳ್ಳಿಯಿಂದ ಮಲಾಟಕ್ಕೆ ಹೋಗುವಂಥ ರಸ್ತೆಗೆ 2 ಕೋಟಿ ಹಾಗೂ ಗಂಟ್ಕೊಂಡಳ್ಳಿ ಗೇಟಿಂದ ಗಂಟ್ಕೊಂಡಳ್ಳಿಗೆ ಹೋಗುವಂಥದ್ದು 50 ಲಕ್ಷ ಹಾಗೂ ಅಂಬಪುರ ಗ್ರಾಮಕ್ಕೆ 35 ಲಕ್ಷ ಹಾಗೂ ಕರಡಿಕೊಪ್ಪಲಿಗೆ 20 ಲಕ್ಷ ಹೀಗೆ ಹಲವು ರೀತಿಯ ಅನುದಾನವನ್ನು ಆಲ್ರೆಡಿ ನೀಡಿದ್ದಾರೆ. ಈಗ ಅದಕ್ಕೂ ಕೂಡ ಎಲ್ಲ ಗುದ್ದಿ ಪೂಜೆಯನ್ನು ನೆರವೇರಿಸ್ಕೊಡ್ತಾರೆ. ಬಂದು ನೆಕ್ಸ್ಟ್ ವೀಕಲ್ಲಿ ಬಂದು ನೆರವೇರಿಸ್ತೀನಿ ಅಂತ ಹೇಳೋರೆ. ಚೋಕ್ನಹಳ್ಳಿ ಗೋದಾಮ್ನ ಈಗ ಶೀಘ್ರದ ಇದೇ ತಿಂಗಳಲ್ಲೇ ಅಶ್ವತ್ಥಣ್ಣ ಹಾಗೂ ನಮ್ಮ ನೆಚ್ಚಿನ ಶಾಸಕರ ಸಮ್ಮುಖದಲ್ಲಿ ನಮ್ಮ ಆಡಳಿತ ಮಂಡಳಿ ಎಲ್ಲ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಅಲ್ಲಿಗೂ ಕೂಡ ಗುದ್ದಲಿ ಪೂಜೆಯನ್ನು ಮಾಡಿಸಿ ಅದಕ್ಕೂ ಕೂಡ ಕಟ್ಟಡವನ್ನು ಮಾಡೋಕ್ಕೆ ಪ್ರಾರಂಭಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಹಲವಾರು ಶ್ರೀಶಕ್ತಿ ಸಂಘಗಳಿದೆ.
ಧರ್ಮಸ್ಥಳದಿಂದ ಹಿಡಿದು ಹಲವಾರು ಸಂಘಗಳು, ಅಲ್ಲಿಗೆಲ್ಲ ನೀವು ಬಡ್ಡಿ ಕಟ್ತೀರಿ. ಸಹಕಾರದಿಂದ ನೀವು ತಗೊಂಡ್ರೆ ಸರ್ಕಾರ ಕೂಡ ಆಗಾಗ ನಿಮ್ಮ ಸಾಲವನ್ನು ಕೂಡ ಮನ್ನಾ ಮಾಡ್ತಾ ಇರ್ತದೆ, ಬಡ್ಡಿ ಕೂಡ ಮನ್ನಾ ಮಾಡ್ತಾ ಇರ್ತದೆ. ಅದರಿಂದ ಖಾಸಗಿ ಸಂಸ್ಥೆಗಳು ಶೀಘ್ರದಲ್ಲೇ ದುಡ್ಡು ಕೊಡ್ತಾರೆ ಅನ್ನೋದಕ್ಕೆ ಬಲಿಯಾಗ್ದೇನೆ ಸರ್ಕಾರದಲ್ಲಿ ಅವಲಂಬನೆ ಆದಾಗ, ನಿಮಗೆ ಕಷ್ಟ ಬಂದಾಗ ಸರ್ಕಾರ ನಿಮ್ಮೆಲ್ಲರಿಗೂ ಕೈ ಹಿಡಿಯುತ್ತೆ ಅನ್ನೋದು ನನ್ನ ಭಾವನೆ. ಹಲವಾರು ಯೋಜನೆಗಳನ್ನ ನಮ್ಮ ಸರ್ಕಾರ ಕೂಡ ತರ್ತಾ ಇದೆ. ಈಗ ಚೌಕ್ನಹಳ್ಳಿಗೆ ಗೋದಾಮ್ ಮಾಡಬೇಕು, 10 ಲಕ್ಷ ಬಿಡುಗಡೆ ಮಾಡಿಕೊಟ್ರೆ ನೀವು ಊರಿಗೆ ಬನ್ನಿ, ಇಲ್ಲ ಅಂದ್ರೆ ಬೇಡ ನಾನೇ ಟೇಪ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಇಲ್ಲಪ್ಪ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಒಳಗೆ ಬಿಡುಗಡೆ ಊರಲ್ಲಿ. ಈಗ ನನ್ನ ಅನುದಾನದಲ್ಲಿ ಶೀಘ್ರದಲ್ಲಿ 5 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡ್ತೀನಿ. ಅನಂತರ ಕೆಲಸ ಸ್ಟಾರ್ಟ್ ಮಾಡಿ ಇನ್ನೊಂದು 5 ಲಕ್ಷವನ್ನು ಕೂಡ ಬಿಡುಗಡೆಯನ್ನ ಮಾಡ್ತೀನಿ. ಈಗ 65 ಲಕ್ಷದಲ್ಲಿ ಈ ರಸ್ತೆ ಬಹಳ ವರ್ಷಗಳಿಂದ ನೆಗೆಟಿವ್ಗೆ ಬಿದ್ದಿತ್ತು. ಇವತ್ತು ಇದಕ್ಕೂ ಮಾಡಿದ್ವಿ. ನಾಳೆಯಿಂದನೇ ಇದರ ಕಾಮಗಾರಿಯನ್ನ ಮಾಡಿ ಅತ್ಯುತ್ತಮವಾದ ಕಾಂಕ್ರೀಟ್ ರಸ್ತೆಯನ್ನ ಮಾಡ್ತೀವಿ. ಇನ್ನು ಮುಂದಿನ ವಾರದಲ್ಲೇ ಗಂಡ್ಕೋಡ್ನಳ್ಳಿ ಗೇಟ್ ಇಂದ ಊರೊಳಕ್ಕೆ ಹೋದಕ್ಕೆ 50 ಲಕ್ಷ ರೂಪಾಯಿಯನ್ನ KRDL ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಬರೋವಾರ ಗುದ್ಲಿ ಪೂಜೆಯನ್ನ ಮಾಡ್ತೀವಿ. ಹೇಳ್ತೀವಿ ಸಣ್ಣಗಣ ನಿಂದು ಹೇಳ್ತೀವಿ. ಬರೋವಾರನೇ ಗಂಡ್ಕೋಡ್ನಳ್ಳಿ ಗೇಟ್ ಇಂದ ಊರೊಳಕ್ಕೆ ಹೋಗೋದಕ್ಕೆ ಒಳ್ಳೆ ರಸ್ತೆಯನ್ನ ಮಾಡ್ಕೊಡ್ತೀವಿ. ಇನ್ನು 35 ಲಕ್ಷನ ಅಂಬಾಪುರಕ್ಕೆ ಹಾಕಿದ್ದೀನಿ. ನನ್ನ ಹತ್ರ ಇವತ್ತು ಸಮಯ ಇಲ್ಲ. ಮುಂದಿನ ವಾರ ಸೋಮವಾರನ ಮಂಗಳವಾರನ ಬಂದು ಪೂಜೆ ಮಾಡಿಕೊಡ್ತೀನಿ. ಅದೊಂದು ಅಂಬಾಪುರದಲ್ಲಿ ರಸ್ತೆ ಕಾಮಗಾರಿಗೆ 35 ಲಕ್ಷ ರೂಪಾಯಿಗೆ ಮಾಡ್ತೀವಿ. ಗೊತ್ತಾಯ್ತು, ಮಲ್ಲಗಟ್ಟದಲ್ಲ ನೋಡ್ತಾ ಇದ್ದೀವಿ. ಉಪ್ಪರಕಳ್ಳಿ ಗೇಟ್ ಇಂದ ಮಲ್ಲಗಟ್ಟಕ್ಕೆ 2.5 ಕೋಟಿ ರೂಪಾಯಿಯನ್ನ ಹಾಕಿದ್ವಿ. ಅದು ಟೆಂಡರ್ ಆಗ್ಬೇಕು, ಯಾಕಂದ್ರೆ PWD ಅಲ್ಲಿ ಹಾಕಿರೋದ್ರಿಂದ ಅದನ್ನು ಕೂಡ ರಸ್ತೆ ಕಾಮಗಾರಿ ಟೆಂಡರ್ ಆಗಿದ ತಕ್ಷಣ ಪೂಜೆ ಮಾಡ್ತೀವಿ. MP ಎಲೆಕ್ಷನ್ ಮುಂಚೆ ನಿಮ್ಮ ಉಪ್ಪರಕಳ್ಳಿ, ಅಪ್ಪತ್ಮಾರ್ನಳ್ಳಿ, ಗಂಟ್ಕೋಡ್ನಳ್ಳಿ, ಹಂಪಾಪುರ ಎಲ್ಲರಿಗೂ 5-5, 10 ಒಟ್ಟು ಎಷ್ಟು 40 ಲಕ್ಷ ರೂಪಾಯಿಯನ್ನ ಜನರಲ್ ಗ್ರಾಂಟ್ ಅಲ್ಲಿ ಹಾಕೊಟ್ಟಿದ್ವಿ. ಅದನ್ನು ನೀವು ಯಾರ್ಯಾರು ಅದನ್ನ ಗುತ್ತಿಗೆ ತಗೊಂಡಿದ್ರೆ ಬೇಗ ಶೀಘ್ರದಲ್ಲೇ ಕಾಮಗಾರಿ ಮಾಡಿ ಬಿಲ್ ತಗೊಳ್ಳಿ ಅನ್ನೋದು ನನ್ನ ಭಾವನೆ. ಹೀಗೆ ಹಲವಾರು ಮೊದಲು ನಮ್ಮ ಉಪ್ಪರಕಳ್ಳಿಯಲ್ಲೇ 4 ಲಕ್ಷ ರೂಪಾಯಿ ಹಾಕೊಟ್ಟಿದೆ. ಆ ರಸ್ತೆ DC ಮಾಡಿದಾರಲ್ವಾ, ಇಲ್ಲೊಂದು ಗುದ್ಲಿ ಪೂಜೆ ಮಾಡ್ಕೊಟ್ರೆ ಅವರು ಜನಜೀವನ್ ಕೂಡ ಆಗಿದೆ. ಈ ಶುಗರ್ ಫ್ಯಾಕ್ಟರಿದು ಒಂದು ರಿಸರ್ಚ್ ಮಾಡಿದ್ವಿ. 205 ಬ್ಯಾಚ್ ಬಂದು ಕಡಿತಾ ಇದೆ. ಮೊನ್ನೆ ಆಲ್ಕೆರೆ ಅವರೊಬ್ರು ಫೋನ್ ಮಾಡಿದ್ರು, ನೀರು ಬರ್ತಾ ಇಲ್ಲ ಅಂತ. ನಾನು ಇಂಜಿನಿಯರ್ ಕರೆದೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರೆದೆ, ಏನು ಟೈಲೆಂಡ್ ನೀರು ಹೋಗಿಲ್ಲ ಸರ್. ನಾನು 4 ದಿನ ನೀರು ಕೊಟ್ಟಿದ್ದೀವಿ ಸರ್. ಮೊದಲೆಲ್ಲ ರೈತರು ರಾತ್ರಿ ಹೊತ್ತು, ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಮಾವ ಅವರೆಲ್ಲ ಊರುಗಳಲ್ಲಿ ಏನ್ ಮಾಡೋರು, ರಾತ್ರಿ ಎದ್ದೋಗಿ ಬದ ಕಟ್ಟಿ ನೀರು ಬಿಟ್ಟಿರೋರು. 4 ದಿನ ನೀರು ಬಿಟ್ಟಿದೀವಿ. ಈಗ ರೈತರು ಏನಾಗ್ತದೆ, ರಾತ್ರಿ ಹೊತ್ತು ಬರ್ತಾ ಇಲ್ಲ, ಬಂದು ನೀರು ಬಿಟ್ಕೋತಾ ಇಲ್ಲ. 4-5 ದಿನ ಹರಿದ್ರು ಕೂಡ ನಮ್ಗೆ ನೀರು ಬಂದಿಲ್ಲ ಅಂತಾರೆ. ಅಂತ ರೈತರು ಕೂಡ ಸರ್ಕಾರಗಳ ಜೊತೆ, ಇಂಜಿನಿಯರ್ಗಳ ಜೊತೆ ಕೈ ಜೋಡಿಸ್ಬೇಕು. ಆಗ ಮಾತ್ರ ಪ್ರತಿ ಊರಿಗೂ ನೀರು ಹೋಗಕ್ಕೆ ಸಾಧ್ಯ. ಇನ್ನು ಕಬ್ಬು ಕಡಿಯೋದ್ರಲ್ಲಿ 205 ಟೀಮ್ ಕಡಿತಾ ಇದ್ದಾರೆ. ನಮ್ಮಲ್ಲಿ 5 ಖಾಸಗಿ ಶುಗರ್ ಫ್ಯಾಕ್ಟರಿಗಳಿದೆ. ಅವರು ಈ ನಮ್ಮ ಗಣಗ ಕೊಪ್ಪ ಶುಗರ್ ಫ್ಯಾಕ್ಟರಿ ಸೇರ್ಕೊಂಡಿದೆ. ನಿಮ್ಮ ಮನೆ ನಮ್ಮೂರವ್ರು ಹೇಳ್ತಿದ್ರು, 1 ತಿಂಗಳಿಂದ ಅವ್ರನ್ನ ಕರೀತಾ ಇದೀವಿ, ಅವ್ರು ಬಂದು ಕಡಿತಾ ಇಲ್ಲ. ನೀವು ಮಂಡ್ಯ ಶುಗರ್ ಫ್ಯಾಕ್ಟರಿಗೆ ನಮ್ಮ ವ್ಯಾಪ್ತಿನ ಗಣಗ ನಾನು ಹೇಳ್ತಿರೋದು ಸೇರಿಸ್ಕೊಳ್ಳಿ ಅಂತ. ಎಲ್ಲಾ ಕಡೆ ಆಳುಗಳದ್ದು ಪ್ರಾಬ್ಲಮ್ ಆಗಿದೆ. 3,500 ಟನ್ ಒಂದು ದಿನಕ್ಕೆ ಕ್ರಷಿಂಗ್ ಮಾಡ್ತೀವಿ. ಈಗ ಆಲ್ರೆಡಿ 70,000 ಟನ್ ಅನ್ನ ಕ್ರಷಿಂಗ್ ಮಾಡಿದ್ದೀವಿ. ಈಗ ಏನಾಗಿದೆ, ಹೋದ್ ಸರಿ ಬೇಸಿಗೆ ಇದ್ದಿದ್ದು 1 ತಿಂಗಳು ಶುಗರ್ ಫ್ಯಾಕ್ಟರಿ ಲೇಟಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರ ಸಮಸ್ಯೆಗಳು ಕೂಡ ಅರ್ಥ ಆಗ್ತದೆ. ಮೊದಲು ಲೋಕಲ್ ಅಲ್ಲಿ ಆಳು ಸಿಗ್ತಿದ್ರು, ಅವರು ಕೂಡ ನಮ್ಮ ಜೊತೆ ಶುಗರ್ ಫ್ಯಾಕ್ಟರಿ ಜೊತೆ ನಿಂತ್ಕೊಂಡು ಕಡಿಯೋರು. ಈಗ ಹೈಫೈ ಜೀವನ ಸ್ಟಾರ್ಟ್ ಆಗೋಗಿದೆ. ಇಲ್ಲಿ ಲೋಕಲ್ ಅಲ್ಲಿ ಆಳುಗಳು ಸಿಗ್ತಾ ಇಲ್ಲ. ಸರ್ಕಾರದ ಜೊತೆಗೆ ರೈತರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 205 ಟೀಮ್ ಕಡಿತಾ ಇದ್ರು ಕೂಡ ಆಳುಗಳ ಕೊರತೆ ಬರ್ತಾ ಇದೆ. ಆ ಕಡೆ ಬಳ್ಳಾರಿ, ಯಾದಗಿರಿಯಿಂದ ಬರ್ತಾ ಇಲ್ಲ. ಬಂದಿರೋರ್ನೆಲ್ಲ ನನ್ನ ಹತ್ರ ಲೀಸ್ಟು ದಿನ ನೀವುಗಳು ಫೋನ್ ಮಾಡಿದಾಗ ನಾವು ತಿರ್ಗಿ ಅವ್ರು ಫೋನ್ ಮಾಡೋದು, ಬೈಯೋದು, ಅವ್ರು ಲೀಸ್ಟ್ ಕಳ್ಸೋದು, ಇಷ್ಟು ಆಳುಗಳು ಕಡಿತಾ ಇದ್ದಾರೆ ಅಂತ. ಇದನ್ನೇ 2 ದಿನದಲ್ಲಿ ಹಾಗಂತ ನಾವೇನು ನಮ್ಮ ಜವಾಬ್ದಾರಿಯಿಂದ ನುಂಚ್ಕೊಳ್ಳಲ್ಲ. ನಿಮಗೂ ಅರ್ಥ ಆಗಿರ್ಬೋದು. ಲೋಕಲ್ ಅವರು ಕೂಡ, ನೀವು ಕೂಡ ಸಹಕಾರ ಕೊಟ್ರೆ ಎಲ್ಲಾ ಕಬ್ಬನ್ನು ಕಡಿದು ಶುಗರ್ ಫ್ಯಾಕ್ಟ್ರಿ ನಾವು ಬರಕ್ ಮುಂಚೆ 3 ವರ್ಷ ನಿಂತಿತ್ತು, 50 ಕೋಟಿ ಕೊಟ್ವಿ. ಹೋದ್ ಸರಿ 2,50,000 ಟನ್ ಹರಿದಿದ್ದೀವಿ. ಈ ಬಾರಿ ಬೇಸಿಗೆ ಇದ್ದಿದ್ರಿಂದ ಹರಿಯಕ್ಕಾಗಿರ್ಲಿಲ್ಲ.
2 ಲಕ್ಷ ಟನ್ನನ್ನು ಅರಿಬೇಕು ಅಂತ ಗುರಿ ಇಟ್ಕೊಂಡಿದ್ವಿ. ಈಗ KR ಪೇಟೆಯವರು ಕೂಡ ಅಲ್ಲಿ ಆಳುಗಳು ಕೊಡ್ತಾರಲ್ಲ ಖಾಸಗಿಯವರು, ನೀವೇ ಶುಗರ್ ಫ್ಯಾಕ್ಟರಿ ತಗೊಳ್ಳಿ ಅಂತ ನಮ್ಮ ವ್ಯಾಪ್ತಿಯಲ್ಲಿರೋದೇ ಕಡಿಯೋಕ್ಕೆ ಸಮಯ ಆಗ್ತಾ ಇದೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.